ಹಲೋ ಗೈಸ್, ಮೈ ನ್ಯೂ ವ್ಲಾಗ್. ಇವತ್ತು ಬರೀ ಬೆಳಗ್ಗೆಯಿಂದ ತಿಂತಾನೆ ಇದ್ದೆ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಷಯ ಅಂತಂದರೆ ಬೆಳಗ್ಗೆ ಎದ್ದು ಕೂತಿದ್ದೆ ಗೈಸ್. ನಮ್ಮಮ್ಮ ಸಬ್ಜಾ ಸೀಡ್ಸ್ ಕುಡಿದು ಬಿಟ್ಟೆ ಗೈಸ್. ಆಮೇಲೆ ನೋಡಿ ಗೈಸ್, ರಾಗಿ ಅಂಬ್ಲೆ ಕೊಡ್ತು, ಅದನ್ನು ಕುಡಿದ್ಬಿಟ್ಟೆ ಗೈಸ್. ಅದಾದಮೇಲೆ ರೊಟ್ಟಿ ತಿಂದೆ ಗೈಸ್. ಆಮೇಲೆ ಹಾಲು ಕುಡಿದೆ ಗೈಸ್. ಓ ಮೈ ಗಾಡ್, ಇಷ್ಟೊಂದು ತಿನ್ಬಿಟ್ನ ಅಂತ ಯೋಚನೆ ಮಾಡ್ಕೊಂಡು ಆಚೆ ಕಡೆಗೆ ಬಂದೆ ಗಾಯ್ಸ್. ಆಚೆ ಬಂದು ವಾಕ್ ಮಾಡಿದೆ ಅಂದ್ಕೊಂಡು ವಾಪಸ್ ಹೋದೆ ಗಾಯ್ಸ್. ಡಿಪ್ರೆಷನ್. ಆಚೆ ಬಂದು ತಿರ್ಗಾ ಮಲ್ಕೊಬಿಟ್ಟೆ ಗಾಯ್ಸ್. ಆಮೇಲೆ ಅಳಸನೆ ಹಣ್ಣು ತಿಂದೆ ಗಾಯ್ಸ್. ಆಮೇಲೆ ಒಂದೆರಡು ವ್ಲಾಗು ಮತ್ತು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ತಗೊಂಡೆ ವೀಡಿಯೋ ಮಾಡಿದೆ ಗಾಯ್ಸ್. ಆಮೇಲೆ ಮಾವಿನಕಾಯಿ ತಿಂದೆ ಗಾಯ್ಸ್. ಆಮೇಲೆ ಕೇಕ್ನು ತಿಂದೆ. ಮಲ್ಕೊಬಿಟ್ಟಿದ್ದೆ. ಆಮೇಲೆ ಎದ್ದು ನೋಡಿದ್ರೆ 4 ಗಂಟೆ ಆಗ್ಬಿಟ್ಟಿತ್ತು. ನಮ್ಮಮ್ಮ ಬೈತಿತ್ತು, ಕೋಳಿ ಓಡಿಸು, ಕೋಳಿ ನಾನು ಪೂಜೆ ಮಾಡ್ತಾಯಿದ್ರೆ ಬಾಕ್ಲಲ್ಲವೇ ಅಂತ. ಆಮೇಲೆ ಕೋಳಿ ಓಡ್ಸೋಕೆ ಹೋದೆ ಗಾಯ್ಸ್. ಆ ಮುಂಡೆವ್ ನನಗೆ ಎದುರ್ಕತಾನೆ ಇತ್ತಿಲ್ಲ, ಓಡ್ತಾವ್ರೆ. ಮತ್ತೆ ತಿಂದೆ ಗಾಯ್ಸ್. ಬನ್ನಿ ಗಾಯ್ಸ್, ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಅಂದ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗೋಣ ಬನ್ನಿ. ಐಸ್ ಕ್ರೀಮ್ ಮತ್ತು ಪಪ್ಸ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಬಕಾಸುರ, ನಾನು ತಂದೆ ಪಪ್ಸ್ನ ಅವನೇ ತಿನ್ಕೊಬಿಟ್ಟ. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ ನನಗೆ. ಏನು ಮಿಸ್ಟೇಕ್ ಮಾಡ್ಕೋಬೇಡಿ ನಮ್ಮಣ್ಣ ಅಂದ್ಕೊಂಡು ಇವ್ನು ನನ್ನ ತಮ್ಮ. ನಮಗೆಲ್ಲ ಗೊತ್ತಾಗೋಯ್ತು. ಆಮೇಲೆ ನನ್ನ ತಮ್ಮನ ಜೊತೆ ನಾನು ಒಳೆ ತಗೋಗಿ ಗೋಬಿ ತಿಂತಾಯಿದ್ದೆ ಗಾಯ್ಸ್. ಸಂಜುನು ಬಂದಿದ್ದ. ಬಂದು ಮತ್ತೆ ಹಾಲು ಕುಡ್ದೆ ಗಾಯ್ಸ್. ಟು ಚಾನಲ್ ಮೈ ಸಕ್ಕರಪಾರ